ಹಾಯ್ ವೆಲ್ಕಮ್ ಟು ಸುಮುಖ ಸ್ಪಿನ್ ವೀಲ್ ಯೂಟ್ಯೂಬ್ ಚಾನಲ್. ವೀಲ್ ಅಲೈನ್ಮೆಂಟ್ ಯಾಕೆ ಮಾಡಿಸ್ಬೇಕು, ಎಷ್ಟು ಕಿಲೋಮೀಟರ್ಗೆ ಮಾಡಿಸ್ಬೇಕು, ವೀಲ್ ಅಲೈನ್ಮೆಂಟ್ ಮಾಡಿಸಿಲ್ಲ ಅಂದರೆ ಏನೇನು ಫಾಲ್ಟ್ಸ್ ಬರುತ್ತೆ ಎಲ್ಲ ತೋರಿಸ್ಕೊಡ್ತೀವಿ ನೋಡಿ. ತುಂಬ ಜನ ಕಸ್ಟಮರ್ಸ್ ಕನ್ಫ್ಯೂಸ್ ಆಗಿರ್ತಾರೆ. ವೀಲ್ ಅಲೈನ್ಮೆಂಟ್ ಯಾಕೆ ಮಾಡಿಸ್ಬೇಕು, ಎಷ್ಟು ಕಿಲೋಮೀಟರ್ಗೆ ಮಾಡಿಸ್ಬೇಕು, ಮತ್ತು ಫಾಲ್ಟ್ಸ್ ಏನೇನು ಬರುತ್ತೆ ನೋಡಿ ಹೇಳ್ತೀರಿ. ಈಗ ಗಾಡಿಯಲ್ಲಿ ಮೇಜರ್ ಪ್ರಾಬ್ಲಮ್ ಏನು ಬರುತ್ತೆ ಅಂದರೆ ಅಲೈನ್ಮೆಂಟ್ ಔಟ್ ಆಗಿದ್ದರೆ ಗಾಡಿ ಫುಲ್ ಇರುತ್ತೆ, ಸ್ಟೇರಿಂಗಿಂದನೂ ಫುಲ್ ಇರ್ಬೋದು, ಸಸ್ಪೆನ್ಷನಿಂದ ಫುಲ್ ಇರ್ಬೋದು, ಇಲ್ಲ ಟೈರ್ ವೇರ್ ಔಟ್ ಆಗಿರುತ್ತೆ ಅದರಿಂದನೂ ಫುಲ್ ಇರುತ್ತೆ. ನೋಡಿ ಈಗ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಅಲೈನ್ಮೆಂಟ್ ಔಟ್ ಆಗಿದ್ರೆ ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ. ಈಗ ಗಾಡಿ ನೋಡಿ ಸ್ಟ್ರೈಟ್ ಹೋಗ್ತಾ ಇದೆ, ಸ್ಟೇರಿಂಗ್ ಸ್ಟ್ರೈಟ್ ಇದೆ, ಗಾಡಿ ಸ್ಟ್ರೈಟ್ ಹೋಗ್ತಾ ಇದ್ರೆ ಎಲ್ಲ ಸರಿ ಇರುತ್ತೆ. ಕೆಲವು ಸತಿ ಸ್ಟೇರಿಂಗ್ ನೋಡಿ ಲೆಫ್ಟಿಗಿದ್ರೆ ಗಾಡಿ ಸ್ಟ್ರೈಟ್ ಹೋಗುತ್ತೆ, ಇಲ್ಲ ಸ್ಟೇರಿಂಗ್ ರೈಟಲ್ಲಿದ್ರೂ ಗಾಡಿ ಸ್ಟ್ರೈಟ್ ಹೋಗುತ್ತೆ, ಅದು ಅಲೈನ್ಮೆಂಟ್ ಔಟ್ ಆಗಿರುತ್ತೆ, ಇಲ್ಲ ಸ್ಟೇರಿಂಗು ಅಡ್ಜಸ್ಟ್ ಮಾಡ್ಬೇಕು ನಾವು. ಇನ್ನೊಂದು ನಿಮಗೆ ಟೈರ್ ಫುಲ್ಲು ಬರುತ್ತೆ, ಇಲ್ಲ ಸಸ್ಪೆನ್ಷನಿಂದ ಫುಲ್ ಬರ್ಬೋದು ಗಾಡಿಗಳು, ಇಲ್ಲ ಟೈರ್ ವೇರ್ ಔಟ್ ಆಗಿದ್ರೂ ಫುಲ್ ಆಗೋದು ಗಾಡಿ. ಮೇಜರ್ ಗಾಡಿಗಳಲ್ಲಿ ಫುಲ್ ಬರೋದು ಟೈರ್ಸಿಂದಾನೆ. ಟೈರ್ಸ್ ಒಂದು ಸೈಡ್ ವೇರ್ ಔಟ್ ಆಗಿದ್ರೆ ಗಾಡಿಗಳು ಫುಲ್ ಆಗುತ್ತೆ. ಅದು ಬಿಟ್ಟರೆ ಸಸ್ಪೆನ್ಷನ್ ಔಟ್ ಆಗಿರುತ್ತೆ. ಸಸ್ಪೆನ್ಷನಲ್ಲಿ ಕ್ಯಾಂಬರ್ ಇರ್ತಾ ಕ್ಯಾಸ್ಟರ್ ಅಡ್ಜಸ್ಟ್ಮೆಂಟ್ ಎಲ್ಲ ಗಾಡಿಗಳಿಗೆ ಬರಲ್ಲ, ಕೆಲವೊಂದು ಗಾಡಿಗಳು ಮಾತ್ರ ಬರೋದು. ಕ್ಯಾಸ್ಟರ್ ಫುಲ್ಲು ತುಂಬ ಗಾಡಿಯಲ್ಲಿ ಇರುತ್ತೆ, ಆದರೆ ಅಡ್ಜಸ್ಟ್ಮೆಂಟ್ ಎಲ್ಲ ಗಾಡಿಗಳಿಗೆ ಬರಲ್ಲ. ಅಲೈನ್ಮೆಂಟ್ ಯಾಕೆ ಮಾಡಿಸ್ಬೇಕು, ಎಷ್ಟು ಕಿಲೋಮೀಟರ್ ಮಾಡಿಸ್ಬೇಕಂದ್ರೆ 5000 ಕಿಲೋಮೀಟರ್ಗೆ ಅಲೈನ್ಮೆಂಟ್ ಮಾಡಿಸೋದು ತುಂಬ ಒಳ್ಳೆಯದು. ಯಾಕಂದರೆ ಟೈರ್ ವೇರ್ ಔಟ್ ಆಗೋದು ಕಮ್ಮಿ ಆಗುತ್ತೆ. ಇಲ್ಲ ನೀವೇನಾದರೂ ಪಿಟ್ಟಲ್ಲಿ ಎಲ್ಲಾದರೂ ಗಾಡಿ ಇಳಿಸಿದ್ರು ನಿಮ್ಗೆ ಅಲೈನ್ಮೆಂಟ್ ಚೇಂಜ್ ಆಗಿದೆ ಅಂತ ಹೇಳಿ ಅನಿಸಿದ್ರು ನೀವು ಅಲೈನ್ಮೆಂಟ್ ಮಾಡಿಸ್ಬೋದು. ಪ್ಲಸ್ ಎವ್ರಿ 5000 ಕಿಲೋಮೀಟರ್ ಟೈರ್ಸ್ ರೊಟೇಷನ್ ಮಾಡ್ತಾಯಿದ್ರೆ ಟೈರ್ಸ್ ಲೈಫ್ ತುಂಬ ಬರುತ್ತೆ. ಪ್ಲಸ್ ಸಸ್ಪೆನ್ಷನ್ಗೆ ಏನು ಫಾಲ್ಟ್ ಬರಲ್ಲ, ಸಸ್ಪೆನ್ಷನ್ ಪ್ರಾಬ್ಲಮ್ ಬರಲ್ಲ. ಮತ್ತು ನಿಮ್ಮ ಟೈರ್ ಲೈಫ್ ಮೇನ್ ಏನು ಫೋಕಸ್ ಮಾಡೋದಂದರೆ ಅಲೈನ್ಮೆಂಟು ಟೈರ್ಸ್ ಲೈಫೇ ಫೋಕಸ್ ಮಾಡೋದು.